ಮಧ್ಯ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಅಡಿಕೆ ಮಾಫಿಯಾ ಹಡಗುಗಳ ಮೂಲಕ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದೆಯಾ ಅಕ್ರಮ ಅಡಿಕೆ. ಹಡಗುಗಳ ಮೂಲಕ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದೆಯಾ ಅಕ್ರಮ ಅಡಿಕೆ. ಅನ್ಯ ದೇಶಗಳ ಅಡಿಕೆ ಆಮದು ಮಾಡಿಕೊಂಡು ರೈತರಿಗೆ ಮೋಸ ಮಾಡಲಾಗ್ತಾ ಇದೆ. ರೆಡ್ ಆಕ್ಸೈಡ್ ಬೆರೆಸಿ ಅಡಿಕೆಗೆ ಕಂಟಕವನ್ನ ತಂದಿಡ್ತಾ ಇರುವಂತದ್ದು ದಂಧೆಕೋರರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರ ಬೆನ್ನಿಗೆ ಬಿತ್ತು ಬೆಲೆ ಕುಸಿತದ ಇರಿತ. 65,000 ಕ್ವಿಂಟಾಲ್ ಇದ್ದ ಅಡಿಕೆ ರೇಟ್ ಈಗ ದಿಢೀರಂತ ಪಾತಾಳಕ್ಕೆ ಹೋಗಿದೆ. ಜಿಎಸ್ಟಿ ವಂಚಿಸಿ ಉತ್ತರ ಭಾರತದ ಕಂಪನಿಗಳಿಗೆ ಅಡಿಕೆಯನ್ನ ರಫ್ತು ಮಾಡುವಂತ ಅಕ್ರಮ ಜಾಲ ಇದ್ದು ಕಾರೆಹಳ್ಳಿ ಉಲ್ಲಾಸ್ ಎಂಬುವವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸಂಬಂಧ ಅಡಿಕೆ ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ಅವರು. ಶಿವಮೊಗ್ಗ ನನ್ನ ಹೋರಾಟ ಈ ಜಿಲ್ಲೆಯ ರೈತರಿಗೆ ಅಡಿಕೆಗೆ ನಿಜವಾದ ಬೆಲೆ ಬರಲಿ, ಹೆಚ್ಚಿನ ಬೆಲೆ ಬರಲಿ ಅಂತ. ಈ ಒಂದು ವ್ಯವಸ್ಥಿತ ಜಾಲ ಏನಿದೆ, ಇಂಡೋನೇಷ್ಯಾ ಬರ್ಮಾ ದೇಶದಿಂದ ಅಡಿಕೆ ತರಿಸಿ ಈ ವರ್ತಕಗಳು ರೈತರು ಯಾರು ಮಾಡ್ತಿಲ್ಲ. ನಮ್ಮ ಜಿಲ್ಲೆಯ ಅಡಿಕೆ ಜೊತೆಗೆ ಆ ಒಂದು ಇಂಡೋನೇಷ್ಯಾ ಬರ್ಮಾ ಅಡಿಕೆಯನ್ನು ಮಿಕ್ಸ್ ಮಾಡಿ ಇವತ್ತು ನಮ್ಮ ಸ್ಥಳೀಯ ಅಡಿಕೆ ರೇಟ್ನ ಡೌನ್ ಮಾಡ್ತಾ ಇದ್ರು. ಅದು ವಿರುದ್ಧ ನಾನು ಜನವರಿಯಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಭಾಳಷ್ಟು ಇಲಾಖೆಗೆ ಮಾಹಿತಿ ಕೊಟ್ಟು ಮತ್ತು ಅವರು ಇಲ್ಲಿಂದ ಹಿಡಿದು ಉತ್ತರ ಭಾರತ ರಾಜ್ಯಗಳಿಗೆ ತೆರಿಗೆ ಕಡ್ದಂಗೆ ಹೋಗ್ತಾ ಇದ್ರು. ಅದನ್ನು ಇಲಾಖೆ ಗಮನಕ್ಕೆ ತಂದು ಭಾಳಷ್ಟು ಪತ್ರಿಕೆಗಳು ಬಂದಿವೆ. ಭಾಳಷ್ಟು ಗಾಡಿ ಯುವ ಕಾಂಗ್ರೆಸ್ ಕಾರ್ಯಕರ್ತರುಗಳು ಇಟ್ಸ್ಕೊಟ್ಟಿದ್ದಾರೆ ಅನ್ನೋದು ಪತ್ರಿಕೆಯಲ್ಲೂ ಸಹ ಇದೆ. ಮತ್ತು ಇದಕ್ಕೆ ಇದ್ರ ವಿಚಾರವಾಗಿ ನಾನು ಹೋರಾಟ